ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಶೇರ್ ಮೇಲೆ. ಆ್ಯಕ್ಚುಲಿ ಈ ಒಂದು ಶೇರು ಫ್ಯೂಚರ್ನಲ್ಲೋ ಅಥವಾ ಇವತ್ತೋ ಯಾವತ್ತೋ ಒಂದಿನ ಒಂದು ಮೊಮೆಂಟಮನ್ನು ಪಡ್ಕೊತಕ್ಕಂಥ ಒಂದು ಶೇರ್ ಆಗಿತ್ತು. ಸೊ ನೋಡೋಣ ಯಾವ ಶೇರು ಅಂತ ಹೇಳ್ಬಿಟ್ಟು. ಅದ್ರಿಗಿಂತ ಮುಂಚೆ ಒಂದೇ ಒಂದು ಡಿಸ್ಕ್ಲೇಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಥರನಾಗಿರ್ತಕ್ಕಂಥ ರೆಕಮೆಂಡೇಷನ್ಸ್ ಅಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂನ ನಾನು ಹೇಳ್ತಿದ್ದೀನಿ, ನಾನು ಶೇರ್ ಮಾಡ್ತಿದ್ದೀನಿ. ಸೊ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಥರ ಇರ್ಬೋದು. ಸೊ ನನಗೆ ಅನಿಸಿದ್ದನ್ನು ನಾನೀಗ ಶೇರ್ ಮಾಡ್ತೀನಿ. ಒಂದು ಸ್ಟಡಿ ಪರ್ಪಸ್ಸಿಗೆ ಅಂತ ಇಟ್ಕೊಳ್ಳಿ ಇದನ್ನು. ಸೊ ನೀವು ಕೂಡ ನಿಮ್ಮ ರೆಡಾರ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಟ್ರ್ಯಾಕ್ ಮಾಡಿ. ಸೊ ನೋಡೋಣ ಇದು ಯಾವ ಸ್ಟಾಕಪ್ಪ ಅಂಥೇಳಿ. ಸೊ ಬೇಸಿಕಲಿ ಈ ಸ್ಟಾಕ್ ಬಗ್ಗೆ ಹೇಳೋದಾದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ಕ್ಲೈಂಟ್ ಬೇಸು ತುಂಬಾ ಚೆನ್ನಾಗಿದೆ. ಒಂದು ಸಾಲಿಡ್ ಆಗಿರ್ತಕ್ಕಂಥ ಕ್ಲೈಂಟ್ಸ್ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಇವರ ಕ್ಲೈಂಟ್ಸ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಕ್ಲೈಂಟ್ಸ್ ಏನೋ ಓಕೆ ಚೆನ್ನಾಗಿದ್ದಾರೆ. ಇವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ನೋಡೋದಾದರೆ ಪ್ರಮೋಟರ್ಸ್ ಆಗಿರ್ಬೋದು, ನಂತರ DIIಗಳು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಮತ್ತು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ಬೋದು, ವರ್ಷದಿಂದ ವರ್ಷಕ್ಕೆ ತಮ್ಮ ಒಂದು ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಾರೆ. ಎಲ್ರಿಗಿನ ಮುಂಚೆ ಅಂದರೆ ಈ ಪ್ರಮೋಟರ್ಸ್ ಇದ್ದಾರೆ ನೋಡಿ, ಇವರೆಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು, ಏನು ಸಣ್ಣ ಪುಟ್ಟದಲ್ಲ ಇವರು. ಇವರಿಗೆ ಏನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಏನೋ ಒಂದು ನ್ಯೂಸ್ ಗೊತ್ತಿರುತ್ತೆ ಇವರಿಗೆ. ಫಾರ್ ಎಕ್ಸಾಂಪಲ್, ಮುಂದೆ ಏನೋ ಒಂದು ಗೌರ್ಮೆಂಟಿಂದ ಏನೋ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಇವರಿಗೆ. ಸೊ ಆದ ಕಾರಣ ಸ್ಟಾಕಲ್ಲಿ ಮೊಮೆಂಟಮ್ ಬರುತ್ತೆ. ಸೊ ಸ್ಟಾಕಲ್ಲಿ ಮೊಮೆಂಟಮ್ ಬಂದರೆ ಅಫ್ಕೋರ್ಸ್ ಇವರಿಗೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ನ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲಿಗೆ ಹೇಳ್ತಿರೋದು ನಾನು. ಅಂದರೆ ನಮಗೆ ಗೊತ್ತಾಗೋಕ್ಕಿಂತ ಮುಂಚೆ ಕೆಲವೊಂದು ಬಿಸ್ನೆಸ್ ಚಾನೆಲ್ಸ್ಗಳು ಏನಿದ್ದಾವೆ, CNBC ಆಗಿರ್ಬೋದು, ET Now ಆಗಿರ್ಬೋದು, ಹಾಗೆಯೇ ಈ ಬಿಸ್ನೆಸ್ ನ್ಯೂಸ್ ಪೇಪರ್ಸ್ ಇರ್ತಾವಲ್ಲ, ಅವುಗಳಿಗೆ ಬರೋದಕ್ಕಿಂತ ಮುಂಚೆನೇ ಇವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಂದರೆ ನಾವೇನು ಕಾಮನ್ ಪೀಪಲ್ಸ್ ಇದ್ದೀವಿ, ನಮಗೆ ಗೊತ್ತಾಗೋಕ್ಕಿಂತ ಮುಂಚೆನೇ ಇವ್ರಿಗೆ ಗೊತ್ತಾಗುತ್ತೆ. ಸೊ ಆದ ಕಾರಣ ಇವ್ರು ತೊಗೊಂಡ್ಬಿಟ್ಟಿರ್ತಾರೆ. ಸೊ ಅಂಥ ಒಂದು ಇದು ಇಲ್ಲಿ ನಡೀತಿದೆ. ಸೊ ನೋಡೋಣ ಯಾವ ಶೇರು ಏನು ಅಂತ ಹೇಳ್ಬಿಟ್ಟು. ಸೊ ಪ್ರಮೋಟರ್ಸ್ ಹೋಲ್ಡಿಂಗ್ ಚೆನ್ನಾಗಿದೆ, DIIs ಇನ್ಕ್ರೀಸ್ ಮಾಡ್ತಾರೆ, FIIಗಳು ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ದುಬುಕ್ಕಂತ ಆ ಶೇರ್ನ ತೊಗೊಳೋದಲ್ಲ. ಬೇರೆ ಪ್ಯಾರಾಮೀಟರ್ಸನ್ನು ನೋಡಬೇಕು. ಸೊ ಇದು ಒಂದು ಪ್ಯಾರಾಮೀಟ್ರ್ ಕೂಡ ಹೌದು, ಆದರೆ ಅಲಾಂಗ್ ವಿತ್ ದಿಸ್ ಪ್ಯಾರಲ್ ಆಗಿ ಬೇರೆದನ್ನು ಕೂಡ ನೋಡಬೇಕು. ನಾನು ಹೇಳ್ತೀನಿ, ಒಂದು ಎಲ್ಲ ಕಡೆನೂ ಮೊಬೈಲ್ ತೊಗೊಳಕ್ಕೆ ಅಂತ ಹೋದಾಗ ಬ್ಯಾಟ್ರಿ ಮಾತ್ರ ನೋಡಲ್ಲ ನಾವು. ಹೊರಗಡೆ ಲುಕ್ ನೋಡ್ತೀವಿ, ಸ್ಲಿಮ್ ಆಗಿದೆಯಾ ನೋಡ್ತೀವಿ, ಕ್ಯಾಮ್ರಾ ಹೆಂಗಿದೆ, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಕ್ವಾಲಿಟಿ ಎಲ್ಲದೂ ಕೂಡ ನೋಡ್ತೀವಿ. ಒಂದೇ ಒಂದು ನೋಡಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಎಷ್ಟು ಬ್ಯಾಕಪ್ ಇದೆ ಅಂತ ಹೇಳ್ಬಿಟ್ಟು ನೋಡಲ್ಲ, ಬೇರೆ ಎಲ್ಲದೂ ನೋಡ್ತಿರ್ತಾನೆ. ಸೊ ಅದೇ ಥರನ ಸ್ಟಾಕ್ ಮಾರ್ಕೆಟಲ್ಲಿ ಕ್ಲೈಂಟ್ಸ್ ಬೇಸ್ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು, ಬೇರ್ಸು, ಯೂನಿಲೀವರು, ಅದು HUL, ಇಂಡಿಯನ್ ಆಯಿಲು, ಲಾರಿಯಲ್ಲು, ನಿರ್ಮಾ, ರಿಲಯನ್ಸು, ಹಾಗೆ ಸನ್ಫಾರ್ಮಾ, ಹೀಗೆ ತುಂಬ ಏನು ಕ್ಲೈಂಟ್ಸ್ದ ಒಂದು ಲಿಸ್ಟೇ ಇದೆ ಇವರ ವೆಬ್ಸೈಟಲ್ಲಿ. ಸೊ ಸದ್ಯದರಲ್ಲೇ ಯಾವುದು ಶೇರ್ ಅಂತ ಹೇಳ್ತೀನಿ. ಸೊ ಆ ಒಂದು ವೆಬ್ಸೈಟ್ನ ವಿಸಿಟ್ ಮಾಡಿ, ಸೊ ನಿಮಗೆ ಗೊತ್ತಾಗುತ್ತೆ. ಓಕೆ, ಫೈನ್. ಪ್ರಮೋಟರ್ಸ್ ಹೋಲ್ಡಿಂಗು ಇದು ಮುಂಚೆನೇ ಹೇಳಿದೆ ನಾನು. ಪ್ರಮೋಟರ್ಸು FIIಗಳು ಮತ್ತು DIIಗಳು ಕನ್ಸಿಸ್ಟೆಂಟಾಗಿ ತಮ್ಮ ಒಂದು ಹೋಲ್ಡಿಂಗನ್ನು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಬನ್ನಿ. ಪ್ರಮೋಟರ್ಸನ್ನೇ ನೋಡೋದಾದರೆ ನೋಡಿ, 49.13, 49.13, 49.13, 49.24, ಇಲ್ಲೆಲ್ಲ ನೋಡಿ 45, 45, 45. ಸೊ ಎಲ್ಲೋ ಒಂದು ಕಡೆ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು DIIಗಳು ನೋಡಿ 15, 17, 18, 19, 21. ಅಂದರೆ ಪಬ್ಲಿಕ್ನ ಹೋಲ್ಡಿಂಗು ಕಡಿಮೆ ಆಗ್ತಿದೆ. ಪಬ್ಲಿಕ್ಕಿಂದ ಈ ಒಂದು ಏನು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದ್ದಾರೆ ಅವರು ತೊಗೊತಿದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ, ಸೊ ಅವ್ರಿಗೆ ಏನೋ ಒಂದು ಇನ್ಫಾರ್ಮೇಷನ್ ಗೊತ್ತಿದೆ, ಅವ್ರಿಗೆ ಏನೋ ಒಂದು ನ್ಯೂಸ್ ಗೊತ್ತಿದೆ, ಮುಂದೊಂದು ದಿನ ಏನೋ ಆಗುತ್ತೆ, ಏನೋ ಒಂದು ಆರ್ಡರ್ ಸಿಗುತ್ತೆ. ಆರ್ಡರ್ ಅಂತಲೇ ಅಲ್ಲ, ಮತ್ತೊಂದು ಏನೋ ಒಂದು ಸಿಗುತ್ತೆ, ಯೋಜನೆಗಳಿರ್ಬೋದು. ಫಾರ್ ಎಕ್ಸಾಂಪಲ್ಲು ಏನು ಗೌರ್ಮೆಂಟಿಂದ ಹೊಸ ಯೋಜನೆಗಳಿರ್ಬೋದು, ಈ ಸೆಕ್ಟರ್ಗೆ ಏನೋ ಕೊಡ್ಬೋದು. ಸೊ ಆದ ಕಾರಣ ಇದು ಸ್ಟಾಕಲ್ಲಿ ಮೊಮೆಂಟಮ್ ಸಿಗುತ್ತೆ. ಸೊ ಇವಾಗಲೇ ನಾವು ತೊಗೊಂಡಿಟ್ಕೊಂಬೋಣ ಅಂತಕ್ಕಂಥದ್ದು ಇರುತ್ತೆ. ಸೊ ನೋಡೋಣ ಯಾವ ಥರ ಏನು ಥರ ಅಂತ ಹೇಳ್ಬಿಟ್ಟು. ನಾನು ಬೇಸಿಕಲಿ ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವುಗಳು ಏನು ಪಬ್ಲಿಕ್ಸ್ ಇದ್ದೀವಿ, ರಿಟೇಲ್ ಇನ್ವೆಸ್ಟರ್ಸ್ ಇದ್ದೀವಿ, ಮಿನಿಮಮ್ 5 ವರ್ಷ ಹೋಲ್ಡ್ ಮಾಡಿ ಸ್ಟಾಕ್ನ. ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದರೆ ಮಾತ್ರ ಒಂದು ಬಿಗ್ ಅಮೌಂಟ್ನ ಜನ್ರೇಟ್ ಮಾಡೋಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಲೈಕ್ 6 ಮಂತು 1 ಇಯರ್ ಹೋಲ್ಡ್ ಮಾಡಿಬಿಟ್ಟು ಏನೂ ಆಗಲಿಲ್ಲ, ಏನೂ ಬರಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಏನೂ ಬರೋದು ಇಲ್ಲ. ಸದ್ಯದಲ್ಲೇ ತೋರಿಸ್ತೀನಿ ಅದನ್ನು ಕೂಡ. 5 ಇಯರ್ ಚಾರ್ಟ್ ಪ್ಯಾಟರ್ನಲ್ಲಿ ಯಾವ ಥರ ಮೊಮೆಂಟಮನ್ನು ಕೊಟ್ಟಿದೆ. 3 ಇಯರ್ಸಲ್ಲಿ ಏನೂ ಪರ್ಫಾರ್ಮೆನ್ಸೇ ಮಾಡಿಲ್ಲ.
3 ವರ್ಷ ಈ ಸ್ಟಾಕ್ ಮೊಮೆಂಟಮ್ ಏನೂ ಕೊಟ್ಟಿಲ್ಲ, ಮಧ್ಯದಲ್ಲಿ ಒಂದು ಮ್ಯಾಸಿವ್ ಆಗಿರೋ ಕ್ರ್ಯಾಶ್ ಕೂಡ ಆಗಿದೆ. ಆ ಶೇರ್ ಬೇರೆ ಯಾವುದೂ ಅಲ್ಲ, ದೀಪಕ್ ನೈಟ್ರೇಟ್ ಕೆಮಿಕಲ್ ಸೆಕ್ಟರಲ್ಲಿ ಬರ್ತಕ್ಕಂಥ ಒಂದು ಶೇರ್ ಇದು. ಈ ಒಂದು ಕಂಪನಿಯಲ್ಲೇ ಪ್ರಮೋಟರ್ಸ್ಗಳು ಹಾಗೂ DIAಗಳು FIAಗಳು ತಮ್ಮ ಸ್ಟೇಕನ್ನು ಜಾಸ್ತಿ ಮಾಡ್ತಿದ್ದಾರೆ. ಸೊ ಏನೋ ಒಂದು ಆಗುತ್ತೆ ಅಂತ ನೋಡೋಣ, ಲೆಟ್ ಸಿ. ಸೊ ಇವತ್ತಿನ ದಿನ ನೋಡಿದರೆ 4.44% ಅಷ್ಟು ಕೆಳಗಡೆ ಹೋಗಿದೆ. ಓಕೆ, ಇವತ್ತಿಂದ ಓಕೆ ಬಿಡಿ ಹೋಗಲಿ. 6 ತಿಂಗಳದ್ದು ನೋಡಿ 22% ಅಷ್ಟು ರಿಟರ್ನನ್ನು ಕೊಟ್ಟಿದೆ, ಬ್ರ್ಯಾಕೆಟಲ್ಲಿದೆ. 22% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಎಲ್ಲಿಯೇ 6 ಮಂತಲ್ಲಿ, 6 ತಿಂಗಳಲ್ಲಿ. ಓಕೆ ಫೈನ್. ಹಾಗೆ ನಾವು ಪಾಸ್ಟ್ 1 ಇಯರಲ್ಲಿ ನೋಡೋದಾದರೆ ಇಲ್ಲಿ ನೋಡಿ 41% ಅಷ್ಟು ರಿಟರ್ನನ್ನು ಕೊಟ್ಟಿದೆ. 41% ಏನು ನೆಕ್ಸ್ಟು ಇಲ್ಲೊಂದು ಎಲ್ಲೋ ನೋಡಿದ್ವಲ್ಲ 6 ಮಂತ್ ಇನ್ 20%. ಇದನ್ನು ಮಾಡೋದಕ್ಕೆ ನಾವು ಇಲ್ಲಿಗೆ ಬರಬೇಕಾ ಸ್ಟಾಕ್ ಮಾರ್ಕೆಟ್ಗೆ? ಬೇರೆ ಕಡೆನೂ ಸಿಗುತ್ತೆ ನಮಗೆ. ಸೊ ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದೀರಾ, ನೀವು ಕನಸಲ್ಲೂ ಎಣಿಸಿರಲ್ಲ ಅಂಥದ್ದೊಂದು ದೊಡ್ಡ ಅಮೌಂಟನ್ನ ಜನ್ರೇಟ್ ಮಾಡಬೇಕು, ಹಾಗೆ ಯೋಚನೆ ಮಾಡಿರಿ. ಅದು ಬಿಟ್ಬಿಟ್ಟು ನನಗೊಂದು ಸಾಕೊಂದು ಬಿರಿಯಾನಿ ತಿನ್ನೋಕ್ಕಾದರೆ ಸಾಕು, ಈ ಥರ ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟು ನಾವು ಅಂದ್ಕೊಂಡೇ ಇಲ್ಲ, ಅಷ್ಟು ದೊಡ್ಡದಾಗಿದೆ ಅದು, ಅಷ್ಟು ಅಮೌಂಟ್ ಇದೆ ಅದರಲ್ಲಿ. ಅಷ್ಟು ಅಮೌಂಟನ್ನ ನಾವು ಜನ್ರೇಟ್ ಮಾಡ್ಬೋದು. ಇನ್ಫ್ಲೇಷನನ್ನು ಬೀಟ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದೇ ಒಂದು ಟೂಲು, ದಟ್ ಈಸ್ ದ ಸ್ಟಾಕ್ ಮಾರ್ಕೆಟ್. ಎಲ್ಲ ದೇಶದಲ್ಲೂ ಅಷ್ಟೇ. ಓಕೆ, ಟಾಪಿಕ್ಕಿಗೆ ಬರೋಣ. ದೀಪಕ್ ನೈಟ್ರೇಟು 5 ವರ್ಷದಲ್ಲಿ 929% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ನಾನು ಮುಂಚೆನೇ ಹೇಳಿದೆ ಚಾರ್ಟ್ ಪ್ಯಾಟರ್ನ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಚಾರ್ಟ್ ಪ್ಯಾಟರ್ನ್, 5 ಇಯರ್ ಚಾರ್ಟ್ ಪ್ಯಾಟರ್ನ್ ಇದು. ಈ ಚಾರ್ಟಲ್ಲಿ ನೋಡಿ, ಓಕೆ ಸ್ಟಾಕ್ ಏನೋ ಮೂಮೆಂಟನ್ನು ಕೊಡ್ತು, ಇಲ್ಲಿ ತನಕ ಬಂತು, 900% ಎಂಜಾಯ್ ಮಾಡ್ತಿದ್ದಾರೆ. 900 ಅಂತಕ್ಕಂಥ ನಂಬರ್ನ ಕೇಳಿದ್ರೆ ತುಂಬ ವಾವ್ ಅನಿಸುತ್ತೆ. ಬಟ್ ಮಧ್ಯದಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ನಾನು, ಇಲ್ಲಿ ಸ್ವಲ್ಪ ಇದನ್ನು ಗಮನವಿಟ್ಟು ನೋಡಿ, 40% ಅಷ್ಟು ನೆಗೆಟಿವಲ್ಲಿ ಹೋಗಿದೆ. ಯಾರಾದರೂ ಹೋಲ್ಡ್ ಮಾಡ್ತೀರಾ? ನಿಮ್ಮ ಪೋರ್ಟ್ಫೋಲಿಯೋಲಿ ಯಾವುದೋ ಸ್ಟಾಕ್ ಹೋಗ್ತಿದೆ ಅಂದರೆ 40% ಕೆಳಗಡೆ ಹೋಗ್ತಿದೆ ಅಂದರೆ ಹೋಲ್ಡ್ ಮಾಡ್ತೀರಾ? ಸತ್ಯವಾಗಲೂ ಇಲ್ಲ, ಮಾಡಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಯಾವಾಗ ಏನಪ್ಪ ಅಂತ ಹೇಳಿದ್ರೆ ಬೇಸಿಕಲಿ 5 ವರ್ಷ ಹೋಲ್ಡ್ ಮಾಡಬೇಕು. ಇಂಥ 40% 50% ಓಕೆ ನೆಗೆಟಿವಲ್ಲಿ ಹೋದರೂ ಕೂಡ ನಾನು ಓಕೆ ಇರ್ತೀನಿ ಅಂದರೆ ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ಹೇಳಿ ಮಾಡಿಸಿದ್ದು. ಇಲ್ಲಾಂದರೆ ದಯವಿಟ್ಟು ಎಕ್ಸಿಟ್ ಆಗಿಬಿಡಿ, ಈ ವಿಡಿಯೋನ ಇಲ್ಲೇ ಬಿಟ್ಬಿಡಿ. ಸೊ ಯಾರು ಕೂಡ ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಹೇಳ್ತಿದ್ದೀನಿ 40% ಅಷ್ಟು 900% ಬೇಕು ಅಂದರೆ ರಿಟರ್ನು, 40% ಅಷ್ಟು ನೆಗೆಟಿವನ್ನು ಕೂಡ ಅನುಭವಿಸ್ಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಂಪನಿಗಳಿವೆಲ್ಲ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಂಪನಿ. ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಒಂದಲ್ಲ ಒಂದಿನ, ಇವತ್ತಲ್ಲ ನಾಳೆ ಅಲ್ಲ ನಾಡಿದ್ದು ಒಂದಿನ ಕ್ಲಿಕ್ ಆಗೇ ಆಗ್ತಕ್ಕಂಥ ಒಂದು ಕಂಪನಿಗಳಿವು. ಓಕೆ, ಮ್ಯಾಸಿವ್ ಆಗಿ ಇಲ್ಲಿಂದ ನೋಡಿ, ಇಲ್ಲಿ ಟೈಮಲ್ಲಿ 40% ಅಷ್ಟು ಕ್ರ್ಯಾಶ್ ಆಗಿದೆ. ಆಮೇಲೆ ತಿರ್ಗಾ ಮೊಮೆಂಟಮನ್ನು ತೊಗೊಂಬಿಟ್ಟು ಇವಾಗ 900% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ, ಬ್ಯಾಲೆನ್ಸ್ ಶೀಟ್ನ ನೋಡೋಣ. ಈ ಕಂಪನಿ ಬ್ಯಾಲೆನ್ಸ್ ಶೀಟು ಅಫ್ಕೋರ್ಸ್ ನಮಗೆ ಬಾರೋಯಿಂಗ್ಸ್ ಏನೂ ಇರಬಾರ್ದು, ಅದೊಂದು ಮೇಯ್ನ್ ಕ್ರೈಟೇರಿಯಾ, ಅದು ತಲೆಯಲ್ಲಿ ಇಟ್ಕೊಳ್ರಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನೋಡೋದಾದರೆ 0, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೂಡ 0. ನೋಡಿ ಇಲ್ಲಿದೆ ಲಾಂಗ್ ಟರ್ಮ್ ಬಾರೋಯಿಂಗು, ಶಾರ್ಟ್ ಟರ್ಮ್ ಬಾರೋಯಿಂಗ್ ಇಲ್ಲಿದೆ. ಯಾವುದೋ ಒಂದು ಪಾಯಿಂಟಲ್ಲಿ 13.99 ಇತ್ತು, ಇವಾಗ ಅದೂ ಕೂಡ ಇವಾಗ 0 ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು 38,487 ಕೋಟಿ ಇರ್ತಕ್ಕಂಥ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು. ಓಕೆ, ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ನೋಡೋದಾದರೆ ಎಲ್ಲವೂ ಕೂಡ ನಿಮಗೆ EPS ಅರ್ನಿಂಗ್ ಪರ್ ಶೇರ್ ಇದರಲ್ಲೇ ಸಿಕ್ಬಿಡುತ್ತೆ. ಅರ್ನಿಂಗ್ ಪರ್ ಶೇರು ಒಂದಾನೊಂದು ಕಾಲದಲ್ಲಿ 5 ರೂಪಾಯಿ ಇರ್ತು, ಇವಾಗ ಎಷ್ಟಾಗಿದೆ? ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ 12, 44, 56, ಅಲ್ಟಿಮೇಟಾಗಿ 59, 63 ತನಕ ಬಂದಿದೆ. ಒಳ್ಳೆ ಶೇರು, ಚೆನ್ನಾಗಿದೆ. ಒಂದ್ಸಲ ಸ್ಟಡಿ ಪರ್ಪಸ್ಸಿಗೆ ಇಟ್ಕೊಳ್ಳಿ. ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಬರ್ತೀನಿ ಅಂದರೆ ಒಂದು ತಲೆ ಇಟ್ಕೊಳ್ರಿ, ಲಾಂಗ್ ಟರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಮಾತ್ರ ಬರ್ರಿ, ಇಲ್ಲ ಅಂದರೆ ಬೇಡವೇ ಬೇಡ. ವಾರನ್ ಬಫೆಟ್ ಅವರು ಒಂದು ಒಳ್ಳೆ ಮಾತಾಡ್ತಾರೆ. ನಾನೇನಂತೀನಿ, 5 ಇಯರ್ ಹೋಲ್ಡ್ ಮಾಡಿರಿ, ಮಿನಿಮಮ್ 5 ಇಯರ್ ಹೋಲ್ಡ್ ಮಾಡಿರಿ, ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ, ಅಂದರೆ 100% ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆದರೆ ನಮ್ಮ ವಾರನ್ ಬಫೆಟ್ ಅವ್ರು ಏನು ಹೇಳ್ತಾರೆ, ಮಿನಿಮಮ್ 10 ವರ್ಷ ಹೋಲ್ಡ್ ಮಾಡಿರಿ, ಇಲ್ಲ ಅಂದರೆ 10 ನಿಮಿಷನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡಬೇಡಿ, ಹೋಗೇ ಬಿಡ್ರಿ, ಸ್ಟಾಕ್ ಮಾರ್ಕೆಟ್ ನಿಮಗೆ ಅಲ್ವೇ ಅಲ್ಲ, ಬೇಡವೇ ಬೇಡ, ಹಿಂಗಂತ ಹೇಳ್ತಾರೆ.
ಸೊ ಏನಪ್ಪ ಬೇಸಿಕಲಿ ಅವರು ಇಂಡೈರೆಕ್ಟಾಗಿ ಹೇಳ್ತಿರ್ತಕ್ಕಂಥದ್ದು ಅಂದರೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿರಿ, ನೀವು ಟ್ರೇಡು ಅದು ಇದು ಆಳ ಮೂಳ ಮಾಡ್ಕೊಂಬಿಟ್ಟು ಕಳ್ಕೊಬೇಡಿ ದುಡ್ಡನ್ನ. ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದ್ರಿಂದ ನೀವೊಂದು ವೆಲ್ತ್ನ ಜನ್ರೇಟ್ ಮಾಡ್ಬೋದು ಅಂತ ಹೇಳ್ತಿರೋದು ಅಷ್ಟೇ. ನೀವೇ ನೋಡಿದ್ರಲ್ಲ ಇವಾಗ 5 ವರ್ಷದಿಂದ ಏನು ರಿಟರ್ನನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು 900% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಎಲ್ಲಿ ಸಿಗುತ್ತೆ? ಯಾವ ಬ್ಯಾಂಕ್ ಕೊಡ್ತಾರೆ? ಹೊರಗಡೆ ಬಡ್ಡಿಗೆ ಬಿಟ್ಟರೆ ಯಾರು ಕೊಡ್ತಾರೆ? ಸೊ ಯೋಚನೆ ಮಾಡಿ, ಯಾರೂ ಕೊಡಲ್ಲ. ಲಾಂಗ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟೊಂದು ರಿಟರ್ನ್ ಇದೆ, ಆದರೆ ಯಾರೂ ಹೋಲ್ಡ್ ಮಾಡಲ್ಲ. ಮಧ್ಯದಲ್ಲಿ ಒಂದು 40% ಕ್ರ್ಯಾಶನ್ನು ತೋರಿಸಿದ್ನಲ್ಲ ನಿಮಗೆ. ಸೊ ಆ ಒಂದು 40% ಕ್ರ್ಯಾಶ್ ನೋಡಿದ ತಕ್ಷಣ ಎಲ್ಲರೂ ಏನಾಗ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಇಲ್ಲ, ಈ ಥರ ಒಂದು ನೆಗೆಟಿವ್ನ ಹೇಳ್ಕೊಂಬಿಟ್ಟು ಬರ್ತಾರೆ ಹೊರತು ಯಾರೂ ಕೂಡ ಅದನ್ನು ಜಾಸ್ತಿಯಾಗಿ ಪ್ರಮೋಟ್ ಮಾಡಲ್ಲ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.